ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ 69 ದ ವ್ಯಾಂಡರ್ಲಸ್. ಸೊ ಪ್ರಪಂಚದಲ್ಲಿ ಒನ್ ಆಫ್ ದ ಫಸ್ಟ್ ಎವರ್ ಮೋಟೋ ವ್ಯಾಗನ್ ಅಂದರೆ ಒಂದು ಕಾರು ಕಂಡುಹಿಡಿದಿದ್ದು ಯಾರೂ ಅಲ್ಲ, ನನ್ ಅದರ್ ದೆನ್ ಮರ್ಸಿಡೀಸ್ ಬೆಂಜ್ ಅವರು. ಸೊ ಆ ಕಾರ್ ಇವತ್ತು ನಮ್ಮೊಟ್ಟಿಗಿದೆ ಆ್ಯಂಡ್ ಐ ಆಮ್ ವೆರಿ ಪ್ರಿವಿಲೇಜ್ ಟು ಹ್ಯಾವ್ ಎ ಲುಕ್ ಇನ್ ಟು ದ್ಯಾಟ್ ಕಾರ್. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಹಿಯರ್ ವಿ ಗೋ. ಸೊ ಸ್ನೇಹಿತರೆ, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ದಿಸ್ ಈಸ್ ಅ 3 ವೀಲ್ ವ್ಯಾಗನ್. 1886ರಲ್ಲಿ ಕಂಡುಹಿಡಿದಿರುವಂಥ ಕ್ರಿಯೇಟಿವಿಟಿ ಇದು. ಏನಕ್ಕೆ ಅಂತ ಕೇಳಿದ್ರೆ, ಈಗಿನ ಕಾಲದಲ್ಲಿ ನೀವು ನೋಡ್ಬೋದು, ರೋಡಲ್ಲಿ ಎಲ್ಲಿ ನೋಡಿದ್ರು ಕಾರ್ ಕಾರ್ ಕಾರ್. ಅದ್ರ ಮೇಲೆ ಒಂದು ಹಾಡು ಕೂಡ ಬರೆದಿದ್ರು, ಕಾರ್ 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 ಎಲ್ಲಿ ನೋಡಿ ಕಾರ್ ಅಂತ. ಸೊ ಅದು ಶುರುವಾಗಿದ್ದೆ ಇಲ್ಲಿಂದ, ಆ ಲೆಗೆಸಿ. ಸೊ ನೀವು ನೋಡ್ಬೋದು ಸ್ನೇಹಿತರೆ ಯಾವ ಥರ ಇದೆ ಇದು. ಸ್ಟೇರಿಂಗ್ ಆ್ಯಕ್ಚುಲಿ ಸ್ಟೇರಿಂಗ್ ವೀಲ್ನ ನಾವು ಯಾವ ಥರ ಹಿಂಗೆ ಟರ್ನ್ ಮಾಡಿದ್ರೆ ಇದು ಯಾವ ಥರ ಟರ್ನ್ ಆಗ್ತಿದೆ ನೋಡಿ, ಹೀಗೆ ಇಷ್ಟೇ. ಸೊ ಸಿಂಗಲ್ ಹ್ಯಾಂಡ್ ಆಪ್ರೇಷನ್ ಇದು. ಸೊ ಇದು ಈ ಥರ ಆದರೆ ನೆಕ್ಸ್ಟು ನಮಗೆ ಆ್ಯಕ್ಸಲರೇಷನ್ ಅಂತ ನೋಡಿದ್ರೆ ಇದು ಮುಂದಕ್ಕೆ ನಾವು ಮಾಡಿದ್ರೆ ಆ್ಯಕ್ಸಲರೇಷನ್ ಆಗುತ್ತೆ. ಸೊ ಅದೇ ನಾವು ಹಿಂದ್ಗಡೆಗೆ ತೊಗೊಂಡ್ರೆ ಇಟ್ ಇಸ್ ಅ ಬ್ರೇಕ್. ಸೊ ನೋಡಿ, ಬ್ರೇಕ್ ಅಪ್ಲೈ ಆಗ್ತಾಯಿದೆ. ಸೊ ಇದು ನ್ಯೂಟ್ರಲ್ ಥರ ಲೆಕ್ಕ. ಸೊ 1-2 ಗೇರ್ ಅಂತೇನಿಲ್ಲ, ಇಟ್ ಈಸ್ ಜಸ್ಟ್ ಅ ಸಿಂಗಲ್ ಗೇರ್ ಆಪ್ರೇಷನ್ ವೆಹಿಕಲ್ಲು. ಬಟ್ ಇಲ್ಲಿ ಹಿಂದೆ ಇದೆ, ತೋರಿಸ್ತೀನಿ ಬನ್ನಿ. ಸೊ ವೀಲ್ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ದೊಡ್ಡದಾಗಿದೆ. ಆಲ್ಮೋಸ್ಟ್ ಅಲ್ಲಿ 35 ಸ್ಪೋಕ್ಸು ಒಂದು ಸೈಡ್ ಇದೆ, ಅಂದರೆ ಈ ಒಂದು ಜಾಗದಲ್ಲಿ. ಸೊ ಆ ಕಡೆಗೆ ನೋಡಿದ್ರೆ ಒಂದು 35-70 ಸ್ಪೋಕ್ಸ್ ಇದೆ ಆಲ್ಮೋಸ್ಟ್ ಅಲ್ಲು. ಸ್ನೇಹಿತರೆ, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಸೊ ಇದರಲ್ಲಿ ತುಂಬ ಅತಿ ದೊಡ್ಡದಾಗೇನೋ ಮೆಕ್ಯಾನಿಸಮ್ ಅಂತ ಏನಿಲ್ಲ, ವೆರಿ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಫ್ಯೂಯಲ್ ಟ್ಯಾಂಕ್ ಇದೆ. ಆಮೇಲೆ ಆಗಿನ ಕಾಲದಲ್ಲಿ ಫ್ಯೂಯಲ್ ಎಲ್ಲಿಂದ ಸೋರ್ಸ್ ಮಾಡ್ತಿದ್ರು ಅಂತಂದರೆ, ಇದರಿಂದ ಒಂದು ದೊಡ್ಡ ಸ್ಟೋರಿ ಇದೆ. ಏನು ಅಂತ ಕೇಳಿದ್ರೆ, ಮೆಡಿಕಲ್ ಶಾಪಲ್ಲಿ ಸೋರ್ಸ್ ಮಾಡ್ತಾಯಿದ್ರು. ಮೆಡಿಕಲ್ ಶಾಪಲ್ಲಿ ನಿಮಗೆ ಫ್ಯೂಯಲ್ನ ಸೋರ್ಸ್ ಮಾಡ್ತಿದ್ರು. ಆ್ಯಂಡ್ ದ್ಯಾಟ್ ವಾಸ್ ದ ಫಸ್ಟ್ ಎವರ್ ಫ್ಯೂಯಲ್ ಸ್ಟೇಷನ್ ಇನ್ ದ ವರ್ಲ್ಡ್. ಯಾಕೆಂದರೆ ಒಂದು ಕಾರಿಗೆ ನೀವು ಫ್ಯೂಯಲ್ ಹಾಕಿದ್ಮೇಲೆ ಆಬ್ವಿಯಸ್ಲಿ ಅದು ನಿಮಗೆ ದ್ಯಾಟ್ ಬಿಕಮ್ಸ್ ಅ ಫ್ಯೂಯಲ್ ಸ್ಟೇಷನ್ ಅಲ್ವಾ. ಸೊ ದ್ಯಾಟ್ ವಾಸ್ ದ ವರ್ಲ್ಡ್ಸ್ ಫಸ್ಟ್ ಫ್ಯೂಯಲ್ ಸ್ಟೇಷನ್. ಅದ್ರ ಬಗ್ಗೆ ಮಾಹಿತಿ ಕಂಪ್ಲೀಟಾಗಿ ನಾನು ನೆಕ್ಸ್ಟ್ ಸ್ಲೈಡಲ್ಲೇ ಕೊಡ್ತೀನಿ. ಪ್ರಪಂಚದಲ್ಲಿ ಒನ್ ಆಫ್ ದ ಫಸ್ಟ್ ಪರ್ಸನ್ ಟು ಡ್ರೈವ್ ದಿಸ್ ಕಾರ್ ಫಾರ್ 106 ಕಿಲೋಮೀಟರ್ಸ್ ಅಂತಂದರೆ ದ್ಯಾಟ್ ಇಸ್ ಅ ವಿಮೆನ್. ಆ್ಯಂಡ್ ಅವ್ರ ಹೆಸರು ಬಂದು ಬರ್ತಾ ಬೆನ್ಸ್ ಅಂತ ಹೇಳಿ. ಸೊ ಈ ಗಾಡಿ ಕಂಡುಹಿಡ್ದಿರೋದು ನನ್ ಅದರ್ ದೆನ್ ಕಾರ್ಲ್ ಬೆನ್ಸ್ ಆಗಿರ್ತಾರೆ. ಸೊ ಅವರು ಈ ಗಾಡಿನ ಕಂಡುಹಿಡಿದ ಮೇಲೆ ಅವರ ಧರ್ಮಪತ್ನಿ ಏನು ಮಾಡಿದ್ರು, ಈ ಗಾಡಿನ ಸುಮಾರು 106 ಕಿಲೋಮೀಟ್ರು ಓಡಿಸಿದ್ದಾರೆ ಗಾಡಿ. ಅದು ಎಷ್ಟು ಅವರ್ ತೊಗೊಂಡಿದ್ದಾರೆ ಅಂದರೆ ಸುಮಾರು 12 ಅವರ್ ತೊಗೊಂಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಈ ಗಾಡಿ ನಿಮಗೆ ಮ್ಯಾಕ್ಸಿಮಮ್ ಸ್ಪೀಡೇ 16 ಕಿಲೋಮೀಟ್ರ್ ಹೋಗ್ತಾ ಇದ್ದಿದ್ದು ಆವಾಗಿನ ಕಾಲದಲ್ಲಿ. ಇವತ್ತಿಗೆ ಮರ್ಸಿಡೀಸ್ ಬೆನ್ಸ್ ಸ್ಪೀಡ್ ಬಂದು ಯು ಹ್ಯಾವ್ ಮೋರ್ ದೆನ್ 400 ಕಿಲೋಮೀಟ್ರ್ಗಿಂತ ಹೆಚ್ಚಾಗಿ ವೇಗವಾಗಿ ಹೋಗುವಂಥ ಗಾಡಿಗಳು ಇವತ್ತಿಗೆ ಮರ್ಸಿಡೀಸ್ ಬೆನ್ಸಲ್ಲಿ ಇದೆ. ಅದು ಎಲ್ಲಿಂದ ಶುರು ಆಯಿತು ಅಂತಂದರೆ, ಫ್ರಮ್ ಹಿಯರ್ ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ರೈಟ್ ನಾವ್. ಫಾರ್ ದ ಫಸ್ಟ್ ಟೈಮ್ ಎವರ್ ಆ ಮಹಿಳೆ ಈ ಕಾರ್ನ ಆಚೆ ಕಡೆಗೆ ತೊಗೊಂಬಂದಾಗ ಜನದ ರಿಯಾಕ್ಷನ್ ಯಾವ ಥರ ಇತ್ತು ಅಂತ ನೋಡೋಣ ಬನ್ನಿ. ಒಂದು ಊರಲ್ಲಿ ವ್ಯವಸಾಯ ಮಾಡ್ತಾಯಿದ್ರು. ಸಡನ್ನಾಗೆ ಈ ಒಂದು ಗಾಡಿ ಪಾಸ್ ಆದಾಗ ಮಕ್ಕಳಿಂದ ಹಿಡಿದು ದೊಡ್ಡವರು ಸಿಕ್ಕಾಪಟ್ಟೆ ಹೆದರ್ಬಿಟ್ರು. ಆ ಸಣ್ಣ ಹುಡುಗಿ ಹಾಲಿನ ಬಾಟ್ಲು ಬಿಸಾಕ್ಬಿಟ್ಟು ಯಾವ ರೇಂಜಿಗೆ ಓಡೋದ್ಲು ಅಂದರೆ ಉಸಿರು ಹಿಡ್ಕೊಂಡು ಓಡೋದ್ಲು. ದಿಸ್ ಇಸ್ ವೇರ್ ದ ಜರ್ನಿ ಬಿಗಿನ್ಸ್. ಆ ಪುಟಾಣಿ ಹೇಳ್ತಾಳೆ ದೆವ್ವ ಬಂತು ಅಂತ. ಒಂದು ಸೆಕೆಂಡಿಗೆ ಇಡೀ ಊರಿನ ಜನನೇ ಅವ್ರವ್ರ ಮನೆ ಬಾಗಿಲು ಹಾಕ್ಕೊಂಡು ಶಾಕ್ ಆಗ್ಬಿಟ್ರು. ಹಾಗೂ ಇದ್ದಕ್ಕಿದ್ದಂಗೆ ಚರ್ಚ್ ಬೆಲ್ ಹೊಡೆದಿದ ತಕ್ಷಣವೇ ಫಾದರ್ ಕೂಡ ಹೆದರ್ಕೊಂಡು ಓಡಿ ಬಂದರು. ಬರ್ತಾ ಬೆನ್ಸ್ ಅವರ ಮೊದಲನ ಜರ್ನಿ ಹೀಗಿತ್ತು. ಈ ಒಂದು ಹಳ್ಳಿಗೆ ಬಂದ ತಕ್ಷಣ ಅವ್ರ ಗಾಡಿ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಯಿತು. ಯಾಕೆ ಅಂತಂದರೆ, ಆ ಗಾಡಿಯಲ್ಲಿರುವಂಥ ಗ್ಯಾಸೋಲಿನ್ ಖಾಲಿಯಾಗಿ ಹೋಗಿತ್ತು. ಈ ಒಂದು ಐತಿಹಾಸಿಕ ಪಯಣದಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳು ಬಂತು, ಆದ್ರೂ ಇವರು ಗಿವ್ ಅಪ್ ಮಾಡಲಿಲ್ಲ. ಇವರ ಗಾಡಿನ ಸ್ವಲ್ಪ ದೂರ ತನಕ ತಳ್ಳಿದ್ರು. ಎಲ್ಲಿ ತನಕ ಅಂತ ಕೇಳಿದ್ರೆ, ಫಾರ್ಮಸಿ ತನಕ. ಏನಕ್ಕೆ ಫಾರ್ಮಸಿ ತನಕ ಹೋದ್ರು ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ. ಕೊನೆಗೂ ಇವರು ಫಾರ್ಮಸಿ ಹತ್ರ ಹೋಗಿ ನೋಡ್ತಾರೆ. ಫಾರ್ಮಸಿ ಅಲ್ಲಿ ಯಾರೂ ಇರೋದಿಲ್ಲ, ಫಾರ್ಮಸಿ ಬಾಗ್ಲಾಗಿರುತ್ತೆ. ಬಟ್ ಫಾರ್ಮಸಿಸ್ಟ್ ಎಲ್ಲಿರ್ತಾರೆ ಅಂತಂದರೆ, ಬಾರಲ್ಲಿ ಹೋಗಿ ಎಣ್ಣೆ ಹೊಡಿತಾ ಇರ್ತಾರೆ.
Is the pharmacist in here? ಫಾರ್ಮಸಿಸ್ಟ್ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. I'm looking for 10 liters of Ligroin. ನಾನು 10 ಲೀಟರ್ ಲಿಗ್ರಾಯಿನ್ ಹುಡುಕ್ತಾ ಇದ್ದೀನಿ. You won't get those stains out of that dress. ಫಾರ್ಮಸಿಸ್ಟ್ ಕೇಳ್ತಾರೆ 10 ಲೀಟರ್ ಬೇಕಾ ನಿನಗೆ ಬಟ್ಟೆ ಒರೆಸೋದಕ್ಕೆ ಅಂತ. It's not for my dress. ಅದು ನನ್ನ ಬಟ್ಟೆಗಲ್ಲ, It's for my carriage. ಅದು ನನ್ನ ಗಾಡಿಗೆ ಅಂತ ಹೇಳ್ತಾರೆ. Are you trying to poison your horses? ಏನು ತಮಾಷೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. Do you have 10 liters or not? ನಿಮ್ಮ ಹತ್ರ 10 ಲೀಟರ್ ಲಿಗ್ರಾಯಿನ್ ಇದ್ದರೆ ಕೊಡಿ ದಯವಿಟ್ಟು ಅಂತ ಕೇಳ್ತಾರೆ. ಕೊನೆಗೂ ಅವರಿಗೆ ಬೇಕಾಗಿದ್ದಂಥ ಫ್ಯೂಯಲ್ ಸಿಕ್ತು. ಬಟ್ ಇಲ್ಲಿ ಇಗ್ನೇಷನಲ್ಲಿ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಅದನ್ನು ಕೂಡ ಇವರೇ ಖುದ್ದಾಗಿ ತಯಾರು ಮಾಡಿಕೊಂಡು ಮತ್ತೆ ಇವರ ಜರ್ನಿನ ಮುಂದುವರಿಸ್ತಾರೆ. ಈ ಗಾಡಿ ಸ್ಟಾರ್ಟ್ ಮಾಡುವಂಥ ಒಂದು ವಿಧಾನ ನೋಡ್ಬೋದು ನೀವು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಕೊನೆಗೂ ಗಾಡಿ ಸ್ಟಾರ್ಟ್ ಆಗೇ ಹೋಯಿತು. ಇವರ ಜರ್ನಿನೂ ಕೂಡ ಮುಂದುವರಿಸಿದ್ರು. She believed in more than a car. She believed in herself. ಈ ಒಂದು ಪಯಣ ಬರ್ತಾ ಅವರಿಗೆ 12 ಅವರ್ ತಗೊಂತು. 106 ಕಿಲೋಮೀಟರ್ ಜರ್ನಿನ ಕಂಪ್ಲೀಟ್ ಮಾಡಿ ಅವ್ರ ತಂದೆ ತಾಯಿ ಮನೆಗೆ ರೀಚ್ ಆಗೋದಕ್ಕೆ. ಆಮೇಲೆ ಈ ಒಂದು ಫಾರ್ಮಸಿನೇ ಜಗತ್ತಿನ ಫಸ್ಟ್ ಗ್ಯಾಸ್ ಸ್ಟೇಷನ್ ಆಗಿ ಗುರುತಿಸಲಾಗಿದೆ. ಕಾರ್ಲ್ಸ್ ಬೆನ್ಸ್ ಅವರು ನಿರ್ಮಾಣಿಸಿದ ಕಾರನ್ನು ಪ್ರಪಂಚಕ್ಕೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮಹಿಳೆ ಬರ್ತಾ ಬೆನ್ಸ್ ಅವರು ಪ್ರಪಂಚಕ್ಕೆ ಪರಿಚಯಿಸಿದರು. ಸೊ ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ ಸ್ನೇಹಿತರೆ. ಇಷ್ಟು ದೊಡ್ಡ ಒಂದು ಏನಂತಾರೆ ಕ್ರಿಯೇಟಿವಿಟಿನ ನಾನು ಅದ್ರ ಮುಂದೆ ನಿಂತ್ಕೊಂಡು ನಿಮಗೆ ಈ ಒಂದು ಕಂಟೆಂಟ್ನ ನಾನು ನಿಮಗೆ ಶೂಟ್ ಮಾಡಿಕೊಡ್ತಿರೋದು ನಿಜಕ್ಕೂ ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತಿದೆ. ಸೀಟ್ ಕೆಳಗಡೆನೇ ಇಲ್ಲೋಣಿ ಸ್ಪ್ರಿಂಗು, ಸೊ ತುಂಬ ಗಟ್ಟಿ ಇದೆ. ಬಟ್ ಎಸ್, ಇದೆಲ್ಲ ವರ್ಕಿಂಗ್ ಆಗುತ್ತೆ. ಅದಲ್ದಲ್ಲೇ ಇಲ್ಲಿ ನೋಡಿ ಸಸ್ಪೆನ್ಷನ್ ಬ್ಲೇಡ್ಸು ಇಲ್ಲಿದೆ ನೋಡಿ, ಇದು ಕಾಣಿಸ್ತಾ? ಸೊ ಇದು ಆ್ಯಕ್ಷನ್ ಆಗ್ತಿದೆ. ಸೊ ಇದರಲ್ಲಿ ಚೈನ್ ಹಾಕಿದ್ದಾರೆ. ಮತ್ತು ಚಾಸಿ ಕೂಡ ನೋಡ್ಬೋದು. ಇಟ್ ಈಸ್ ಜಸ್ಟ್ ಅ ಸಿಂಗಲ್ ಒಂಥರ ಲ್ಯಾಡರ್ ಥರ ಇದೆ ಇದು ಚಾಸಿ. ಬಟ್ ನಾಟ್ ಶೋರ್ ಅಬೌಟ್ ವಾಟ್ ಚಾಸಿ ಇಸ್ ದಿಸ್. ಸೊ ಮುಂದ್ಗಡೆ ನೋಡಿ ಸಿಂಗಲ್ ವೀಲ್ ಸ್ನೇಹಿತರೆ. ಇದು ಕುತ್ಕೊಂಡು ಒಂದೇ ಕೈಯಲ್ಲಿ ಈ ಥರ ಹಿಂಗೆ ತಿರುಗಿಸ್ಕೊಬೋದು. ಆಮೇಲೆ ಈ ಸೀಟಿಂಗ್ ಬಂದು 3 ಜನ. ಆ್ಯಕ್ಚುಲಿ ಬರ್ತಾ ಬೆನ್ಸ್ ಅವರು ಇಲ್ಲಿ ಕುತ್ಕೊಂಡು ಈ ಗಾಡಿನ ಹ್ಯಾಂಡಲ್ ಮಾಡ್ತಿದ್ರು. ಯಾಕೆಂದರೆ ಲೆಫ್ಟ್ ಸೈಡು ನಮಗೆ ಲಿವರ್ ಆ್ಯಕ್ಸಲರೇಷನ್ ಮತ್ತು ಬ್ರೇಕ್ ಇರೋದ್ರಿಂದ ಆ ಲೇಡಿ ಇಲ್ಲಿ ಕುತ್ಕೊಂಡಿದ್ರು. ಅವರಿಬ್ಬರು ಮಕ್ಕಳನ್ನ ಇಲ್ಲಿ ಕೂರಿಸ್ಕೊಂಡು ಅವರೊಂದು ಕಡೆಗೆ ಜರ್ನಿಗೆ ಹೋದರು. ಆ ಒಂದು ರೂಟ್ ಇವತ್ತಿಗೂ ಒನ್ ಆಫ್ ದ ಲೆಗಸಿ ರೋಡ್ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ ಆ 106 ಕಿಲೋಮೀಟ್ರ್ ಏನು ಇವರು ಓಡಿಸ್ಕೊಂಡು ಹೋಗಿದ್ದಾರೆ ಬರ್ತಾ ಬೆನ್ಸ್ ಅವರು, ದಿಸ್ ಹ್ಯಾಸ್ ಕ್ರಿಯೇಟೆಡ್ ಎ ಹಿಸ್ಟ್ರಿ ಇನ್ ದ ಯೂನಿವರ್ಸ್. ಸೊ ಈ ಕಾರ್ ಅನ್ನೋದು ಕಂಡುಹಿಡಿದಿದ್ದೆ ಅಲ್ಲಿಂದ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಟುಡೇ ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎವರ್ ಇನ್ವೆನ್ಷನ್ ಇನ್ ದ ವರ್ಲ್ಡ್. ತುಂಬ ಹೆಮ್ಮೆ ಆಗುತ್ತೆ ನನಗೂ ಈ ಥರ ಒಂದು ರಿವ್ಯೂ ಕೊಡೋದಕ್ಕೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ನೀವೇನಾರ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಸಿಕ್ಕಾಪಟ್ಟೆ ಇದೆ ಗ್ರೌಂಡ್ ಕ್ಲಿಯರೆನ್ಸು. ಏನು ತಾಗತ್ತೆ ಆ ಥರ ಏನೂ ಇಲ್ಲ. ನೆಕ್ಸ್ಟು ನೀವು ನೋಡ್ಬೋದು ವೀಲ್ಸು ಹಿಂದ್ಗಡೆ ದೊಡ್ಡದಾಗಿರುತ್ತೆ, ಮುಂದ್ಗಡೆ ಸಣ್ಣದಾಗಿರುತ್ತೆ. ಅದಷ್ಟು ಅಲ್ದಲ್ಲೇ ಎವ್ರಿಥಿಂಗ್ ಲೈಕ್ ಇದೆಲ್ಲ ವುಡನ್. ಇದು ಇಲ್ಲೇನಿದೆಯಲ್ಲ ಇದೆಲ್ಲ ವುಡನ್. ಇದು ಸೊ ವುಡನ್ ಫ್ರೇಮ್ಸು ಪ್ಲಸ್ ಇದೆಲ್ಲ ಕಂಪ್ಲೀಟ್ ಕಬ್ಬಿಣದಿಂದ ಮಾಡಿರ್ತಾರೆ. ಆಗಿನ ಕಾಲದಲ್ಲೆಲ್ಲ ಅದೇ ಇದ್ದಿದ್ದು. ಅಲ್ಯೂಮಿನಿಯಮ್ಸ್ ಏನು ಅಷ್ಟು ಯೂಸ್ ಮಾಡ್ತಾ ಇದ್ದಿಲ್ಲ. ಸೊ ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ನಾನು ಈ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ. ನಿಮಗೆ ಖುಷಿ ಆಯಿತು ಅಂತ ಅನಿಸುತ್ತೆ. ಇನ್ನೇನಾದರೂ ಈ ಗಾಡಿ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಸೈನಿಂಗ್ ಆಫ್ ನಿಮ್ಮ 69 ದ ವ್ಯಾಂಡರ್ಲೆಸ್. ಚಾನಲಿಗೆ ನೀವೇನಾದ್ರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.